ಪಕ್ಷದಲ್ಲಿ ಬಿಜೆಪಿ ಇದ್ದು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ? ಪಾಲಿಟಿಕ್ಸ್ ಬೇಡವಾ? ಓಕೆ. ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ರೂ ಕೂಡ ಸರಿಯಾಗಿ ಧ್ವನಿ ಎತ್ತುತ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ಅವರು ಸರಿ ಮಾಡ್ತಾ ಇಲ್ಲ. ಏನು ಮಾಡಬೇಕಿತ್ತು? ಅಗ್ರೆಸಿವ್ ಆಗಿ ಮುನ್ನುಗ್ಬೇಕು. ಅವರು ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡಬೇಕು, ಮಾಡ್ತಾ ಇಲ್ಲ ಅವರು. ಓಕೆ. ವಿರೋಧ ಪಕ್ಷದ ಸ್ಥಾನವನ್ನು ಸರಿಯಾಗಿ ನಿಭಾಯಿಸ್ತಾ ಇದೆಯಾ? ಇಲ್ಲ. ಏನು ಇಷ್ಟ ಆಗ್ತಿಲ್ಲ ನಿಮಗೆ? ಓಕೆ ಅಶೋಕು, ಆದರೆ ಅವರು ಮುನ್ನುಗ್ತಾ ಇಲ್ಲ. ಅದೇನೋ ಅವ್ರದ್ದೇ ಪ್ರಾಬ್ಲಮ್ ಇರ್ಬೇಕು. ಅವ್ರದ್ದು ಏನೋ ಬಣ ಅಂತ ಇದೆಯಲ್ಲ, ಹಾಗಾಗಿ ಪ್ರಾಬ್ಲಮ್ ಇರ್ಬೋದು ಅನ್ಸುತ್ತೆ. ಓಕೆ. ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ, ಈ ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಳಗೆ ಮಾತಾಡ್ಕೊಂಡಿದೆ ಅಂತ ಅನಿಸುತ್ತಾ? ಮಾತಾಡ್ಕೊಂಡ್ರೆ ಸಾಧ್ಯ ಇಲ್ಲ. BJP ಕಾಂಗ್ರೆಸ್ ಒಂದಾಗಲ್ಲ ಯಾವತ್ತೂ. ಬಟ್ ಇವರು ಸುಮ್ಮನೆ ಇಗ್ನೋರ್ ಮಾಡ್ತಿದ್ದಾರೆ ಅನಿಸುತ್ತೆ. ಏನೋ ಆಗಲಿ 2000 ಇದು ಎಂಥದ್ದು ವಿರೋಧಿ ಅಲೆ ಸೃಷ್ಟಿ ಆಗ್ಬೋದು, ಆಗ ನಾವು ಬರ್ಬೋದು ಅನ್ನೋ ಆ ಥರ ಆ ರೀತಿ ಯೋಚನೆ ಇದೆ ಅನಿಸುತ್ತೆ ಅವರಿಗೆ. ಓಕೆ. ಸೊ ಇವಾಗ ಚಳಿಗಾಲದ ಅಧಿವೇಶನ ಇದೆ ಅಲ್ವಾ? ಸೊ ಯಾವ್ಯಾವ ಪ್ರಾಬ್ಲಮ್ನ ಹೇಳ್ಬೋದು? BJP ಅವರು ಮೊದಲಿಗೆ ಈ ಬೆಂಗಳೂರಲ್ಲಿ ಗುಂಡಿ ಮುಚ್ಚಿದ್ರೆ ಸಾಕಾಗಿದೆ. ಕರ್ನಾಟಕದಲ್ಲಂತೂ ಮುಚ್ಚೋಕ್ಕಾಗಲ್ಲ. ಅದಕ್ಕೆ 1 ಲಕ್ಷ ಕೋಟಿ ಬೇಕಾಗ್ಬೋದೇನೋ ಗುಂಡಿ ಮುಚ್ಚೋದಕ್ಕೆ. ಆ ದುಡ್ಡು ಇವ್ರ ಹತ್ರನಿಲ್ಲ, ಅವರು ಮಾಡೋಕ್ಕಾಗಲ್ಲ. ಅವರು ಆ ಗುಂಡಿ ಮುಚ್ಚಿದ್ರೆ ಅದನ್ನು ಸರಿಯಾಗಿ ಒಂದು ಜನಕ್ಕೆ ಹೇಳಿದ್ರು ಆಗುತ್ತೆ. ಆಮೇಲೆ ಬಸ್ಸಲ್ಲಿ ಇದ್ಯಾವುದು ಹೊಸ ಬಸ್ ಬಂದಿದೆಯಲ್ಲ, ಗ್ರೀನ್ ಬಸ್ಸು, ಅದು ಇಳಿಯೋರೇ ಬಿದ್ದು ಸಾಯ್ತಿದ್ದಾರೆ. ಇಳಿಯೋರು ಮೊನ್ನೆ ಹಂಗೆ ಆಗಿದೆ. ಇಲ್ಲಿ ಇಳ್ದಿದ್ದೇಮ್ಮ ಕೆಲ್ಸಕ್ಕೆ ಹೋಗ್ಬೇಕಾ, ಬ್ಯಾಕ್ ವೀಲ್ ಫ್ರಂಟ್ ವೀಲ್ 2 ಹೊತ್ತಿದೆಯಂತೆ. ಮೊಬೈಲೆಲ್ಲ ಓಡಿಸ್ಕೊಂಡು ಅವರು ಗಾಡಿ ಓಡಿಸ್ತಿದ್ದಾರೆ ಅವರೆಲ್ಲ. ಆ ಗುಂಡಿಲಿ ಎಷ್ಟು ಜನ ಸತ್ತಿದ್ರು ನಿಮಗೆ ಗೊತ್ತಿದೆಯಲ್ಲ, ಬೇಜಾನ್ ಜನ ಸತ್ತು. ಗುಂಡಿನೇ ಮುಚ್ಚೋಕ್ಕಾಗಲ್ಲ ಇವ್ರು ಕಾಂಗ್ರೆಸ್ನವರು. ಏನೇನೋ ಕೊಟ್ಟಿದ್ದೀವಿ ಅಂತ ಇವ್ರು ಹೇಳ್ತಾರೆ. ಏನು ಕೊಟ್ಟರು ಅದು ಯೂಸ್ ಇಲ್ಲ. 2,000 ತೊಗೊಂಡು ಜೀವನ ಮಾಡಂಗಿದ್ರೆ 2 ಲಕ್ಷ ಸಂಬಳಕ್ಕೆ ಆಗಿ ಹೋಗ್ತಾರೆ ಜನ. IT-BTಗೆ 2 ಲಕ್ಷ ಸಂಬಳನೇ ಸಾಕಾಗಲ್ಲ ಅಂದಾಗ 2,000 ಅಂತೆ, ಅದ್ಯಾವುದೋ 1,200 ರೂಪಾಯಿ ಅಂತಲ್ಲಿ 3,000 6,000 ರೂಪಾಯಿ ಜೀವನ ಮಾಡಂಗಿದ್ರೆ ಇನ್ನೂ 100 ಕೋಟಿ ಜನಕ್ಕೆ ಸಾಕ್ಬೋದಲ್ಲ ಇಂಡಿಯಾದಲ್ಲಿ. ಇರೋದೇ ಈ ದೇಶದಲ್ಲಿ 20 ಕೋಟಿ ಜನನೇ ಹಣವಂತರೆಲ್ಲ ಇರೋದು, ಮಿಕ್ಕಿದ 120 ಕೋಟಿನೇ ಬಡವರೇನೆ. ಅಲ್ಲಿ ಇಲ್ಲಿ ಗುಡುಗಿಸ್ಕೊಂಡು ಹೋಗೋರು ಜೀವನನ. ಹಾಗಾಗಿ ಇವ್ರದ್ದೇ ಕಾಂಗ್ರೆಸ್ ವರ್ಷ ಗೌರ್ಮೆಂಟೇ ಇರೋದು. ಇವ್ರಿಗೇನು ಗೊತ್ತಿಲ್ಲ, ಏನು ಮಾಡ್ತಾಯಿಲ್ಲ. ಸುಮ್ಮನೆ ದೋಣಿಲಿ ಎಲ್ಲ ಕೈಲಿ ತೇಲ್ತಾ ಇದೆ. ಯಾರು ಕೈ ಸುಸ್ತಾಗಿ ಬಿಡ್ಬಿಟ್ರೆ ಗೋವಿಂದ ಆ ಥರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.